ಮಗು ಅಳದೆ ಯಾವತ್ತು ತಾಯಿಯಾದವಳು ತನ್ನ ಎದೆಯ ಹಾಲನ್ನು ಮಗುವಿಗೆ ಉಣಿಸಕೂಡದು. ಮಗುವಿಗೆ ಹಸಿವು ಏನೆನ್ನುವುದು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗಬೇಕು. ನಂತರವೇ ತಾಯಿಯಾದವಳು ತನ್ನ ಎದೆಯ ಹಾಲನ್ನು ಮಗುವಿಗೆ ಉಣಿಸಬೇಕು. ಇದು ತಾಯಿಯಾದವಳು ಮಗುವಿಗೆ ಮಾಡುವಂತಹ ಮೊದಲ ಪಾಠ. ಲೋಕದ ಮಂದಿ ನಡೆಯನ್ನು ತಪ್ಪಿದ ಹೊತ್ತಿನಲ್ಲಿ ಅಧರ್ಮಿಗಳಾಗಿ ಮೆರೆದ ಕಾಲದಲ್ಲಿ ಅದು ಪ್ರಾರಂಭದಲ್ಲಿ ತಿಳಿದು ಬರುವುದು ನಿಮ್ಮಂತಹ ಋಷಿ ಮುನಿಗಳಿಗೆ. ಈ ಲೋಕವನ್ನೇ ಮನೆಯನ್ನಾಗಿಸಿಕೊಂಡು ಇಲ್ಲಿರುವಂತಹ ಮಂದಿಗಳನ್ನೆಲ್ಲ ತನ್ನ ಮಕ್ಕಳಂತೆ ಕಾಣುವಂತಹ ನಿಮಗೆ ತನ್ನ ಮಕ್ಕಳು ದಾರಿ ತಪ್ಪಿದ ಹೊತ್ತಿನಲ್ಲಿ ನೋವಾಗದೆ ಉಳಿಯುವುದಕ್ಕೆ ಸಾಧ್ಯ ಉಂಟೆ ಸ್ವಾಮಿ? ಹಾಗೆಂದು ಅದನ್ನು ಕಂಡು ಕಣ್ಣೀರು ಸುರಿಸುತ್ತಾ ನೀವೆಲ್ಲರೂ ಬಂದು ನನ್ನಲ್ಲಿ ಆಡಿದಾಗ ಆ ಕಾರ್ಯದಲ್ಲಿ ನಾನು ಮುಂದುವರಿಯುವುದಕ್ಕೆ ಸಾಧ್ಯವಾಗುತ್ತದೆ. ಮಗು ಎಂದು ಅಳುವುದಕ್ಕೆ ಪ್ರಾರಂಭವಾಗಿದೆ. ತಾಯಿಯಾದವಳು ಇನ್ನೂ ಎದೆಯ ಹಾಲನ್ನು ಉಣಿಸಬಹುದು. ವರ್ಣಾಶ್ರಮ ಧರ್ಮಕ್ಕನುಸಾರವಾಗಿಯೇ ಬದುಕಬೇಕಾದಂತಹ ಮನುಜ ಒಬ್ಬ ಪುರೋಹಿತನಾದವ ಸದಾಕಾಲ ಪುರದ ಹಿತವನ್ನು ಬಯಸಬೇಕು. ಅತೃಪ್ತಿ ಎನ್ನುವುದು ಯಾವತ್ತೂ ಒಬ್ಬ ಬ್ರಾಹ್ಮಣನ ಮನಸ್ಸಿನಲ್ಲಿರಕೂಡದು. ತೃಪ್ತನಾಗಿ ಬದುಕುವವನೇ ಒಬ್ಬಾತ ಬ್ರಾಹ್ಮಣನೆನಿಸಿಕೊಳ್ಳುತ್ತಾನೆ. ಆದರೆ ಇಂದು ಅವನ ಮನಸ್ಸಿನಲ್ಲಿ ಅತೃಪ್ತಿ ಎನ್ನುವುದು ಮನೆ ಮಾಡಿದೆ. ತನಗಿನ್ನೂ ಬೇಕು, ಮತ್ತಷ್ಟು ಬೇಕು ಎನ್ನುವಂತಹ ವ್ಯಾಮೋಹ ಒಬ್ಬ ಬ್ರಾಹ್ಮಣನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿದೆ. ಇನ್ನು ಕ್ಷತ್ರಿಯನಾದವ 3 ವರ್ಣದವರ ರಕ್ಷಣೆಯನ್ನು ಮಾಡುವಂತಹ ಹೊಣೆಯನ್ನು ಹೊತ್ತವ. ಆದರೆ ರಕ್ಷಕನಾಗಬೇಕಾದವನೇ ಭಕ್ಷಕನಾಗಿ ಮುಂದುವರಿಯುತ್ತಾ ಇದ್ದಾನೆ. ಸ್ವಾರ್ಥವನ್ನು ತ್ಯಾಗ ಮಾಡಿ ದೇಶವನ್ನು ಪ್ರೇಮಿಸುವವನೇ ಒಬ್ಬಾತ ಕ್ಷತ್ರಿಯ. ಆದರೆ ಇಂದು ಸ್ವಾರ್ಥವನ್ನು ಪ್ರೇಮಿಸುತ್ತಾ ಇದ್ದಾನೆ, ದೇಶವನ್ನು ತ್ಯಾಗ ಮಾಡುವ ಮಟ್ಟಿಗೆ ಒಬ್ಬಾತ ಕ್ಷತ್ರಿಯ ಬಂದು ಮುಟ್ಟಿದ್ದಾನೆ. ಇನ್ನು ವೈಶ್ಯನಾದವ 16ರಲ್ಲಿ 1 ಅಂಶದಷ್ಟು ಲಾಭಾಂಶವನ್ನಿರಿಸಿಕೊಂಡು ವ್ಯಾಪಾರವನ್ನು ಮಾಡಬೇಕು. ಇದು ವ್ಯಾಪಾರಸ್ಥನ ಧರ್ಮ. ಆದರೆ ಇನ್ನು ಅಧಿಕ ಲಾಭಕ್ಕಾಗಿ ಮೋಸದ ವ್ಯಾಪಾರವನ್ನು ಮಾಡುತ್ತಾ ಇದ್ದಾನೆ. ಇನ್ನು ಶೂದ್ರನಾದವ 3 ವರ್ಣದವರಿಗೆ ಏನು ಬೇಕೋ ಅದನ್ನು ಒದಗಿಸಿಕೊಡುತ್ತಾ ಒಬ್ಬರಿಗೆ ಕಷ್ಟ ಬಂತು ಅಂತಾದರೆ ಅಲ್ಲಿ ತಾನು ಹೋಗಿ ಆ ಕಷ್ಟವನ್ನು ದೂರಗೊಳಿಸುತ್ತಾ ಸೇವೆಯ ಮೂಲಕವಾಗಿ ತನ್ನ ಜೀವನವನ್ನು ಶೂದ್ರರಾದರೂ ಪ್ರಧಾನರಾದವರೇ. ಆದರೊಂದುಂಟು, ಅವರವರು ಮಾಡುವಂತಹ ಕರ್ಮದಲ್ಲಿ ಅವರಿಗೆ ನಿಷ್ಠೆ ಎನ್ನುವುದು ಬೇಕು. ಆ ನಿಷ್ಠೆಯನ್ನು ತಪ್ಪಿದರು ಅಂತಾದರೆ ಆಗ ಅವರು ಕೀಳಾಗಿ ಕಾಣಿಸಲ್ಪಡುತ್ತಾರೆ. ಅತ್ರಿ ಮುನಿಗಳೇ, ತನ್ನ ದೇಹದ ರಕ್ತವನ್ನೇ ಅಮೃತವನ್ನಾಗಿಸಿ ತಾಯಿಯಾದವಳು ಮಗುವಿಗೆ ಉಣಬಡಿಸುತ್ತಾಳೆ ಹಾಲಿನೋಪಾದಿಯಲ್ಲಿ. ಅಂತಹ ತಾಯಿಯನ್ನೇ ಕಡೆಗಣಿಸುವಂತಹ ಮಗ ಈ ಪ್ರಪಂಚದಲ್ಲಿ ಹುಟ್ಟಿಕೊಂಡಿದ್ದಾನೆ ಅಂತಾದರೆ ಇದು ಸ್ವಾಮಿ ಲೋಕದ ತಪ್ಪಿದ ನಡೆ. ಸರಿದಾರಿಗೆ ತರುವಂತಹ ಹೊಣೆಗಾರಿಕೆ ಲೋಕದ ಪಾಲನಾಕರ್ತವಾಗಿರುವಂತಹ ತಾಯಿ ಎನಿಸಿಕೊಂಡಿರುವಂತಹ ನನಗಿರುವುದು ಸತ್ಯ. ನೀವು ನೊಂದುಕೊಳ್ಳಬೇಡಿ. ನಿಮ್ಮಂತಹ ಋಷಿಮುನಿಗಳ ಕಣ್ಣೀರು ಒಂದು ಬಿಂದು ಭೂಮಿಯನ್ನು ಸೋಕಿತು ಅಂತಾದರೆ ಲೋಕದ ಪಾಲನಾಕರ್ತವಾಗಿರುವಂತಹ ನನಗಾದರೂ ಆ ಲೋಕವನ್ನು ರಕ್ಷಿಸುವುದಕ್ಕೆ ಕಷ್ಟ ಸಾಧ್ಯ. ಭೂಲೋಕವನ್ನು ಸೇರಿಕೊಳ್ಳಿ, ಯಾಗ ಯಜ್ಞಾದಿಗಳ ತಮ್ಮನ ಮಾಡಿ ನೀವು ನಡೆಯುವಂತಹ ದಾರಿಯಲ್ಲಿ ನಿಮಗೆ ಯಾವ ರೀತಿ ವರ್ತಿಸಬೇಕು ಎನ್ನುವುದನ್ನು ನಾನು ಸೂಚಿಸುತ್ತೇನೆ. ಸರಿ ಸರಿ. ಅತ್ರಿ ಮುನಿಗಳಾಡಿದಂತಹ ಮಾತು, ಧರೆಯಲ್ಲಿ ಧರ್ಮವೆನ್ನುವುದು ನಾಶವಾಗಿದೆ, ಅಧರ್ಮವೇ ತಾಂಡವವಾಡುತ್ತಾ ಉಂಟು, ಸರಿದಾರಿಗೆ ತರಬೇಕು. ಲೋಕದ ಪಾಲನಾಕರ್ತು ನಾನು. ನಾ ಮಾಡುವಂತಹ ಕಾರ್ಯದಲ್ಲಿ ಯಾವತ್ತಾದರೂ ಹಿಂದುಳಿದದ್ದುಂಟೆ, ಹಿಂದುಳಿಯುವುದಕ್ಕುಂಟೆ. ಪ್ರಸಂಗಕ್ಕೆ ಪೀಟಿಗೆ ಹಾಕಿ ಬಹಳ ದಿನಗಳೇ ಸಂದು ಹೋಯಿತು, ಇವರಾರಿಗೆ ತಿಳಿಲಿಲ್ಲ ಅಷ್ಟೇ. ಗರುಡ ಮತ್ತು ಆದಿಶೇಷರು ಇರುವರನ್ನು ಧರೆಯ ಧರ್ಮದ ಪ್ರಮಾಣವನ್ನು ತಿಳಿದುಕೊಂಡು ಬನ್ನಿ ಎನ್ನುವಂತೆ ಭೂಲೋಕಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ಅವರೀರುವರ ಅನಿವಾರ್ಯತೆ ವೈಕುಂಠ ಲೋಕಕ್ಕಿದೆ. ಆದಷ್ಟು ಬೇಗನೆ ಗರುಡ ಮತ್ತು ಆದಿಶೇಷರು ಇರುವರು ವೈಕುಂಠವನ್ನು ಸೇರಿಕೊಳ್ಳಿ. ಆದಿಶೇಷ ಕ್ಷೇತ್ರ ಯಾವುದು ಎನ್ನುವುದನ್ನು ಮರೆತು ನಿನ್ನನ್ನೇ ಘಾತಿಸುವುದಕ್ಕಾಗಿ ಮುಂದಾದ. ಬಲಹೀನನಿಗೆ ಬಲವಂತ ಹೊಡೆದರೆ ಬಲವಂತನಿಗೆ ಭಗವಂತ ಹೊಡೆವ. ಅಹಂಕಾರದಿಂದ ವರ್ತಿಸಿದಂತಹ ಗರುಡನಿಗೆ ಯಾವ ರೀತಿಯ ಶಾಸ್ತಿಯನ್ನು ಒದಗಿಸಿಕೊಡಬೇಕು ಎನ್ನುವುದನ್ನು ನಾನು ಯೋಚನೆ ಮಾಡುತ್ತೇನೆ. ಹಾಗೆಂದು ನೀನು ಮತ್ತೊಮ್ಮೆ ತೌಳವನಾಡನ್ನು ಸೇರಿಕೊಳ್ಳಬೇಕು. ಅಲ್ಲಿರುವಂತಹ ಧರ್ಮಾತ್ಮರನ್ನು ಉದ್ಧರಿಸಬೇಕು. ಯಾರು ಅಧರ್ಮದ ಪಥವನ್ನು ತುಳಿಯುತ್ತಾರೋ ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನೇ ಕೊಡಬೇಕು. ಕೊಡುವಂತಹ ಶಿಕ್ಷೆ ಎನ್ನುವುದು ಶಿಕ್ಷಣದ ರೂಪದಿಂದ ಇರಲಿ. ನಿನ್ನನ್ನು ಜೊತೆಯಾಗಿ ಇರಿಸಿಕೊಂಡು ತೌಳವನಾಡನ್ನು ಹೇಗೆ ಬೆಳಗಿಸಬೇಕು ಎನ್ನುವುದನ್ನು ನಾನು ಯೋಚನೆ ಮಾಡುತ್ತೇನೆ. ಸ್ವಾಮಿ,
ಲಕ್ಷ್ಮಿ, ಗರುಡ ಹಾಗೂ ಆದಿಶೇಷ ಪರಸ್ಪರ ಕಚ್ಚಾಡುವುದನ್ನು ಕಂಡು ಅವರನ್ನು ತವಳವನಾಡಿಗೆ ಕಳಿಸಿಕೊಟ್ಟವರು ತಾವು. ಹೋಗಿ ಬರಲಿ, ಒಂದು ತಿರುಗಾಟ ಮಾಡ್ಲಿ ಅವರಾದ್ರು. ಆದ್ರೆ ಇಲ್ಲಿ ಹೇಗಾಯ್ತು? ಈಗ ನೋಡಿ, ನಮ್ಮನ್ನು ಯಾರಾದ್ರೂ ಒಂದು ಕಾರ್ಯಕ್ರಮಕ್ಕೆ ಕರೆದ್ರೆ ನಾವೇ ಹೋಗಿ ಅನುಭವಿಸುವುದು ಒಳ್ಳೆಯದೇ ಅಥವಾ ಅವರು ಬಂದು ಹೇಳುವುದು ಒಳ್ಳೆಯದೇ? ಬುದ್ಧಿವಂತ ನೀನು. ಆದ್ರೆ ಮಕ್ಕಳು ಹೋದ್ರೆ ನಡೀತದೆ, ನಮ್ಮದೇ ಮಕ್ಕಳಲ್ವಾ? ಮಕ್ಕಳು ಹೋಗುವುದಕ್ಕಿಂತ ನಾವೇ ಹೋದರೆ ಉತ್ತಮವಲ್ವೇ? ಈಗ ಏನ್ ಆಡುವುದಕ್ಕೆ ಬರ್ತಾ ಇದ್ದೀವಿ ಒಂದೂ ಅರ್ಥವಾಗುತ್ತಾ ಇಲ್ಲ. ನಾವೇ ತುಳುವನಾಡಿಗೆ ಹೋಗುವ ಸ್ವಾಮಿ. ಎಲ್ಲಿಗೆ? ತವಳವನಾಡಿಗೆ. ನಿನ್ನ ಉಲ್ಲಾಸ ಏನೋ ಒಳ್ಳೆಯ ವಿಚಾರವೇ, ಆದರೆ ನಾವು ಯೋಚನೆ ಮಾಡುವುದು ಬೇಡವಾ? ಹೇಗೆ? ಇದು ಕಲಿಯುಗ. ಈ ಹೊತ್ತಿನಲ್ಲಿ ದೇವನಾದಂತಹ ನಾನು, ದೇವಿಯಾದಂತಹ ನೀನು ಇದೇ ರೂಪದಿಂದ ತೌಳವನಾಡಿಗೆ ಇಳಿದೆವು ಅಂತಾದರೆ ಹೆಚ್ಚು ಹೆಚ್ಚು ಅಂತ ಹೇಳಿದ್ರೆ 2 ವೇಷ ಬಂತು ಅಂತಾಡಿಯಾರು. ನಿನಗೆ ದೇವರು ಅಂತ ಯಾರೂ ಕೈ ಮುಗಿಲಿಕ್ಕಿಲ್ಲ. ಅದು ಹೌದು. ಚಿಕ್ಕ ಮೇಳ ಬಂತಂತ ಹೇಳ್ಯಾರು. ಅದು ಉಂಟ ತುಳುನಾಡಿನಲ್ಲಿ 2 ವೇಷ ಅಲ್ಲ, ಆ 2 ವೇಷಗಳ ಚಿಕ್ಕದಾದಂತ ಮೇಳ ಬಂತು ಅಂತಾಡಿಯಾರು. ದೇವರು ಅಂತ ನಮಗೆ ಯಾರೂ ಕೈ ಮುಗಿಲಿಕ್ಕಿಲ್ಲ. ಹೋಗುದು ಬೇಡ ನಾವು ಸ್ವಾಮಿ. ಹೀಗೆ ಹೋಗುವುದು ಬೇಡ, ಮತ್ತೆ ರೂಪ ಬದಲಾವಣೆ ಮಾಡಿದ್ರೆ? ರೂಪ ಬದಲಾವಣೆ ಮಾಡಿಕೊಂಡು ಒಳ್ಳೆಯ ವಿಚಾರ. ಆದ್ರೆ ನಾನು ಪ್ರಾರಂಭದಲ್ಲಿಯೇ ಹೇಳ್ತೇನೆ, ನನಗೆ ಸ್ತ್ರೀ ವೇಷ ಒಂದು ಬೇಡ, ಹೆಣ್ಣು ವೇಷ ಒಂದು ಬಿಟ್ಟು ಬೇರೆ ಯಾವುದು ಬೇಕಾದ್ರೂ ನಾನು ಮಾಡಿ. ನೀವೊಮ್ಮೆ ಸುಮ್ಮನೆ ಕುಳಿತುಕೊಳ್ಳಿ. ಯಾಕೆ? ಈ ಹಿಂದೆ ನೀವೇನು ಸ್ತ್ರೀ ವೇಷ ಮಾಡ್ಲಿಲ್ವಾ? ಎಷ್ಟು ಬೇಡಿಕೆ ಇತ್ತು, ಎಷ್ಟು ಜನ ನಿಮ್ಮ ಹಿಂದೆ ಬಂದಿದ್ದಾರೆ? ಸ್ವಾಮಿ, ಅಲ್ಲ, ಎಷ್ಟು ಮಂದಿ ಹಿಂದೆ ಬಂದಿದ್ದಾರೆ, ಎಷ್ಟು ಮಂದಿ ಸತ್ತಿದ್ದಾರೆ, ಅದು ಲೆಕ್ಕ ಉಂಟು. ಅದು ಹೌದು. ನನ್ನ ಶ್ರೀವೇಷವನ್ನು ನೋಡಿ ಸಾಯುವವರೇ ಹೆಚ್ಚು, ಬದುಕುವವರು ಬಹಳ ಕಮ್ಮಿ. ಸ್ವಾಮಿ, ಕೈಲಾಸಾಧಿಪತಿಯಾಗಿರುವಂತಹ ಪರಮೇಶ್ವರನು ಮೋಹಿಸಿದ್ದಾನೆ, ಭಸ್ಮಾಸುರನು ಮೋಹಿಸಿದ್ದಾನೆ. ಭಸ್ಮಾಸುರ ವಧ ಪ್ರಸಂಗವೇ ನಡೆದಿದೆ. ಇದು ಕಲಿಯುಗ. ಭೂಲೋಕದಲ್ಲಿ ಎಂತೆಂತ ಭಸ್ಮಾಸುರರೆಲ್ಲ ಇದ್ದಾರೆ ನಿನಗಿನ್ನು ಗೊತ್ತಿಲ್ಲ. ನಮ್ಮದು ಶ್ರೀವೇಷ ಇಲ್ಲ. ಸ್ವಾಮಿ, ಹೋಗುವ. ಲಕ್ಷ್ಮಿ, ಕುಳಿತಲಿಂದಲೇ ಸಕಲ ಲೋಕವನ್ನು ಕಾಣಬಲ್ಲಂತಹ, ಜಗದ ವ್ಯಾಪಾರವನ್ನು ಮಾಡಬಲ್ಲಂತಹ ದೇವನೇ ನಾನು ಹೌದು ಅಂತಾದರೂ, ಸರ್ವಶಕ್ತ ನಾನು ಹೌದು ಅಂತಾದರೂ, ಒಂದು ರೂಪವನ್ನಂತೂ ತೌಳವನಾಡಿಗೆ ಇರಿಯುವಂತಹ ಅನಿವಾರ್ಯ ಪರಿಸ್ಥಿತಿ ಇರುವುದು ಸತ್ಯ. ಜನರು ಅಧರ್ಮಿಗಳಾಗಿ ಮೆರೆಯುತ್ತಾ ಇದ್ದಾರೆ, ಅಸತ್ಯವನ್ನು ನುಡಿಯುತ್ತಾ ಇದ್ದಾರೆ, ಅನ್ಯಾಯದ ಪದ ತುಳಿದಿದ್ದಾರೆ. ಹಾಗಾದರೆ ಇಲ್ಲಿಂದಲೇ ಎಲ್ಲವನ್ನು ಸರಿ ಮಾಡಬಹುದು ನನಗೆ. ಹಾಗೆಂದು ರೂಪದ ಅನಿವಾರ್ಯತೆ ಯಾಕೆ? ಮುಂದೆ ಒಂದು ಪ್ರಸಂಗ ನಡೆಯುವುದಕ್ಕೆ ಉಂಟು. ಏನದು ಸ್ವಾಮಿ? ಏನದು ಸ್ವಾಮಿ, ಏನದು ಸ್ವಾಮಿ ಅಂತ ಎಲ್ಲ ಕತೆ ನಾನು ಈಗ ಹೇಳಿದರೆ ಮೇಲೆ ಪ್ರಸಂಗ ನೋಡುವವರು ಯಾರಿದ್ದಾರೆ? ಅದು ಹೌದು. ಪ್ರಸಂಗ ನಡೀತಾ ಹೋಗುವಾಗ ಏನು ಕತೆ ಅಂತ ನಿನಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಪ್ರಸಂಗ ಯಾವುದೇ ಇರಲಿ, ಪ್ರಧಾನ ಪಾತ್ರವನ್ನು ನಿನ್ನದೇ. ಈಗ ಪ್ರಧಾನ ಪಾತ್ರ ನನ್ನದೇ. ಹೌದು. ನೀನ್ ಯಾಕೆ ಹಾರುವುದು? ಇಷ್ಟು ಸಾಕ ಸ್ವಾಮಿ? ಇನ್ನು ಎಲ್ಲಿಗೆ ಹಾಕಿಕೊಳ್ತಿ? ಅದರಲ್ಲೂ ಜಾಗ ಬೇಕಲ್ವಾ? ನಿಮ್ಗೆ ಎಷ್ಟಿದ್ರು ಸಾಕಾಗ್ಲಿಕ್ಕೆ. ಅಲ್ಲ, ಪ್ರಧಾನ ಪಾತ್ರ ಅಲ್ಲ, ಅದಕ್ಕೆ ಇದೆಲ್ಲ ಬೇಕು. ಪ್ರಧಾನ ಪಾತ್ರ ಅದೇ ತುಂಬಾ ಹಾಕಿಕೊಳ್ಬೇಕೆಂದು ಯಾರು ಹೇಳಿದ್ರು ನಿಮಗೆ? ಅದು ನನ್ನ ಆಸೆ ಸ್ವಾಮಿ. ಎಷ್ಟು ಆಭರಣಗಳನ್ನು ಹಾಕಿಕೊಡುತ್ತೇವೆ, ಎಷ್ಟು ಹೊತ್ತು ಇಲ್ಲಿ ಇರ್ತೇವೆ ಎನ್ನುವುದು ಮುಖ್ಯವಲ್ಲ, ಇದ್ದಷ್ಟು ಹೊತ್ತು ಏನು ಮಾಡ್ತೇವೆ ಎನ್ನುವುದು ಮುಖ್ಯ. ಅದರಲ್ಲಿ ನಮ್ಮನ್ನು ನಾವು ಕಾಣಿಸಿಕೊಳ್ಳಬೇಕು. ಹಾಗಿರುವಾಗ ನೀನು ಯೋಚನೆ ಮಾಡಬೇಡ. ಪ್ರಧಾನ ಪಾತ್ರದಲ್ಲಿ ಒಂದು ಉತ್ತಮವಾದಂತಹ ಸಂದೇಶವನ್ನು ಲೋಕಕ್ಕೆ ಕೊಡುವುದಕ್ಕೆ ನೀನು ಬೇಕು. ಮಹಾಲಕ್ಷ್ಮಿ ಸ್ವರೂಪಿಣಿಯಾಗಿ ಕೋಟಿ ಕೋಟಿ ಭಕ್ತರು ಇನ್ನು ಮುಂದಕ್ಕೆ ನಿನ್ನನ್ನು ಪೂಜಿಸುವುದಕ್ಕಿದ್ದಾರೆ. ತುಳುವನಾಡಿನಲ್ಲಿ ಒಂದು ನಾಮಧೇಯದ ಮೂಲಕವಾಗಿ ಯಾವ ಜಾತಿ ಪದ್ಧತಿಗೆ ಒಳಗಾಗಿ ಮಂದಿಗಳು ಬದುಕುತ್ತಾ ಇದ್ದಾರೋ ಅಲ್ಲೇ ಒಬ್ಬ ನಿಷ್ಕೃಷ್ಟ ಜಾತಿಯಿಂದ ಗುರುತಿಸಿಕೊಂಡವನನ್ನೇ ತನ್ನ ತೋಳ ತೆಕ್ಕೆಯಲ್ಲಿ ಕುಳ್ಳಿರಿಸಿ ತನ್ನ ಎದೆಯನ್ನು ಹಾಲನ್ನು ಉಣಿಸುವಂತಹ ತಾಯಿಯೋಪಾದಿಯಲ್ಲಿ ಲೋಕಮುಖದಲ್ಲಿ ನೀನು ಕಾಣಿಸಿಕೊಳ್ಳುವುದಕ್ಕಿದ್ದೀಯಾ? ಇದಕ್ಕಿಂತ ಹೆಚ್ಚಾಗಿ ನಿನಗೆ ಆಭರಣ ಬೇಕಾ? ಲೋಕದ ಮಂದಿಗಳನ್ನು ತನ್ನ ಮಕ್ಕಳಂತೆ ಕಾಣುವಂತಹ ಸೌಭಾಗ್ಯ ನಿನಗೆ ಒದಗಿ ಬರುತ್ತಾ ಉಂಟು. ಭೂಲೋಕದಲ್ಲಿ ಒಂದು ಪುಣ್ಯ ಕ್ಷೇತ್ರದ ನಿರ್ಮಾಣಕ್ಕೆ ಕಾರಣ ನೀನಾಗುತ್ತಿ. ಆ ಒಂದು ಹೆಸರಿನ ಮೂಲಕವಾಗಿ ಲೋಕದಲ್ಲಿ ಕಾಣಿಸಿಕೊಳ್ಳುವಂತ ಅವಕಾಶ ಬರ್ತಾ ಉಂಟು. ನಮ್ಮ ಚಿಂತಿಸಬೇಡ, ಶರಣ ಚಿಂತಿಸಬೇಡ, ಗತಿಸಿದ ಕಾರ್ಯಕ್ಕೆ ಪರಮ ಧರ್ಮದ ನಾಡಿದು, ಪರಮ ಧರ್ಮದ ನಾಡಿದು. ನಿರತವು ನಡೆವರು ನಿಜ ಧರ್ಮ ಮಾರ್ಗದೀಯೇ, ನಿರತವು ನಡೆವರು ನಿಜ ಧರ್ಮ ಮಾರ್ಗದಿ, ಅರಿತು ನೀ ಬಾಳುವುದು ಶರಣಾಗ ಚಿಂತಿಸಬೇಡ, ಗತಿಸಿದ ಕಾರ್ಯಕ್ಕೆ ಪರಮ ಧರ್ಮದ ನಾಡಿದು. ಆ ಶರಣ
ಗರುಡ, ಸ್ವಾಮಿ ದೇಹಕ್ಕೆ ಒದಗಿ ಬಂದಂತ ಉರಿಯನ್ನು ತಾಳುವುದಕ್ಕಾಗದೆ ನೀರಿಗಾಗಿ ಪರದಾಡಿದೆ. ಹೌದು ತಂದೆ. ಮದಕದ ಕೆರೆಗೆ ಇಳಿದರೂ ಅಲ್ಲೂ ನಿನಗೆ ನೀರೇ ಸಿಗಲಿಲ್ಲ. ಸಿಗ್ಲಿಲ್ಲ ತಂದೆ. ನಿನಗೆ ನೀರು ಸಿಗಬಾರದು ಎನ್ನುವಂತ ಉದ್ದೇಶದಿಂದ ಹಾ. ಮದಕದ ಕೆರೆಯಲ್ಲಿ ಆಮೆಯಾಗಿ ಆವರಿಸಿದ್ದವ ನಾನೇ ಇದ್ದೇನೆ. ಏನು ತಂದೆ ನಿನ್ನ ಗರುಡ ವಾಹನನಿಗೆ ಇಂತಹ ಶೋಧನೆ? ನಿನ್ನಲ್ಲಿರುವಂತಹ ಅಹಂಕಾರ ದರ್ಪವನ್ನು ಇಳಿಸುವ ಉದ್ದೇಶದಿಂದಲೇ ಹಾ. ಈ ರೀತಿಯಾಗಿ ವರ್ತಿಸಿದೆ. ಹಾ. ಈಗ ನಿನ್ನ ದೇಹಕ್ಕೆ ಒದಗಿ ಬಂದಂತ ಉರಿಯ ಜೊತೆಯಲ್ಲಿ ಹಾ. ನಿನ್ನಲ್ಲಿರುವಂತಹ ಅಹಂಕಾರವೂ ನಿನ್ನಿಂದ ದೂರವಾಗಿದೆ. ಹಾ. ಕಾರಣವಾದದ್ದು ಹಾ. ನಿನ್ನ ಕಣ್ಣ ಮುಂದೆ ಬಂದವ ಹಾ. ವೈಕುಂಠವಾಸಿಯಾಗಿರುವಂತಹ ಶ್ರೀಮನ್ನಾರಾಯಣನ ಇನ್ನೊಂದು ರೂಪವೇ ಧನ್ವಂತರಿ. ಧನ್ವಂತರಿ. ಹೌದು. ಸ್ವಾಮಿ ಒಂದು ಹೊತ್ತಿನಲ್ಲಿ ಹಾ. ಸಮುದ್ರ ಮಥನದ ಕಾಲದಲ್ಲಿ ಹಾ. ಅಮೃತವನ್ನು ಕೈಯಲ್ಲಿ ಪಿಡಿದು ಮೇಲೆದ್ದು ಬಂದೆ. ಹಾ. ಲೋಕಕ್ಕೆ ಅಮೃತದ ವಿಶೇಷತೆ ಏನೆನ್ನುವುದನ್ನು ತೋರಿಸಿಕೊಟ್ಟೆ. ಹಾ ಹಾಗೆಂದು ಹಾ. ಮತ್ತೊಮ್ಮೆ ತೌಳವನಾಡಿನಲ್ಲಿ ಅದನ್ನು ಕಾಣಿಸಿಕೊಳ್ಳುವಂತ ಅನಿವಾರ್ಯ ಪರಿಸ್ಥಿತಿ ಬಂದದ್ದು ಸತ್ಯ. ಹಾ. ಹಾಗಿರುವಾಗ ಆ. ಅದು ನಿನ್ನಿಂದಲೇ ಪ್ರಾರಂಭವಾಗಲಿ, ಹಾ. ಇದೊಂದು ಲೋಕಕ್ಕೆ ಪಾಠವಾಗಲಿ ಎನ್ನುವಂತ ಕಾರಣದಿಂದಲಾಗಿ ಹಾ. ಈ ರೀತಿಯಾದಂತಹ ಒಂದು ಪ್ರಸಂಗವನ್ನು ಸೃಷ್ಟಿ ಮಾಡಿದ್ದೇನೆ. ಸರಿ. ಅದರ ಜೊತೆಯಲ್ಲಿ ಅಹಂಕಾರದಿಂದ ವರ್ತಿಸಿದಂತ ಗರುಡನಿಗಾದರೂ ಶಾಸ್ತಿಯನ್ನು ಒದಗಿಸಿಕೊಟ್ಟಿದ್ದೇನೆ. ಸರಿ. ಗರುಡ, ಸ್ವಾಮಿ ಯಾರು ನಾನು ಎನ್ನುವಂತ ಭಾವದಿಂದ ಈ ಪ್ರಪಂಚದಲ್ಲಿ ಮೆರೆಯುತ್ತಾನೋ, ಹಾ ಅಥವಾ ದೇವರಿಲ್ಲ ತಮನಿಗಿಂತ ಮೇಲೂ ನಾನು ಎನ್ನುವಂತ ಭಾವ ಯಾರಲ್ಲಿ ಇರುತ್ತದೋ ಹಾ. ಅವನಿಗೆ ಭಗವಂತನ ಸಾಕ್ಷಾತ್ಕಾರ ದೊರಕುವುದಕ್ಕೆ ಸಾಧ್ಯವೇ ಇಲ್ಲ. ಸರಿ. ಹಾಗಿರುವಾಗ ಹಾ. ಅಂಧಕಾರದಿಂದಲೇ ಮುಳುಗಿದ್ದ ನಿನಗೆ ಹಾ. ಬೆಳಕನ್ನು ತೋರ್ಪಡಿಸಬೇಕಾಗಿ ಬಂತು. ಹಾ. ತಾಯಿಯಾದವಳು ಮಗುವಿಗೆ ಹೊಡೆಯುತ್ತಾಳೆ, ಯಾಕಾಗಿ? ಹಾ. ತನ್ನ ಕೈಯ ತೀಟೆಯನ್ನು ತೀರಿಸಿಕೊಳ್ಳುವ ಉದ್ದೇಶದಿಂದಾಗಿ ಅಲ್ಲ. ಕಮಲೆಗೆ ಬಂದು ಯಾರು ಆದಿಶೇಷನಿಗೆ ಇನ್ನು ಮುಂದಕ್ಕೆ ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸುತ್ತಾರೋ ಅವರ ಸಕಲ ಇಷ್ಟಾರ್ಥವನ್ನು ಆದಿಶೇಷ ಈಡೇರಿಸುತ್ತಾನೆ. ಅಷ್ಟೇ ಅಲ್ಲದೆ ಧನ್ವಂತರಿಯಾಗಿರುವಂತಹ ನಾನು ಇಲ್ಲೇ ಕಾಣುವಂತಹ ಮದಕದ ಕೆರೆಯಲ್ಲಿ ಹಾಗೂ ಇಲ್ಲಿರುವಂತಹ ಸಕಲ ಪ್ರಕೃತಿಯಲ್ಲಿಯೂ ನೆಲೆಯಾಗುತ್ತೇನೆ. ಎಲ್ಲ ಮರಗಳಲ್ಲಿಯೂ ನೆಲೆಯಾದಂತಹ ಹೊತ್ತಿನಲ್ಲಿ ಅಲ್ಲಿ ಮರದ ಬೇರುಗಳಿಂದ ನಿರ್ಮಿತವಾಗುವಂತಹ ಯಾವುದೇ ಔಷಧಿಯೇ ಇರಲಿ, ಅದು ರೋಗವನ್ನು ಗುಣಪಡಿಸುವಂತಹ ಔಷಧಿಯಾಗಿ ಲೋಕಮುಖದಲ್ಲಿ ಕಾಣಿಸಿಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಮದಕದ ಕೆರೆಯ ಒಂದು ಬಿಂದು ನೀರು ಗಂಗೆಗೆ ಅಷ್ಟು ಸಮಾನವಾದಂತು. ಅದರಿಂದ ತೆಗೆದುಕೊಂಡು ಹೋಗಿ ಯಾವನೇ ಒಬ್ಬ ಕಷ್ಟ ಬಂದವನಿಗೋ ಅಥವಾ ಯಾರಾದರೂ ರೋಗ ಬಂದರು ಅವರಿಗೆ ಅದನ್ನು ಲೇಪಿಸಿದರು ಅಂತಾದರೆ, ಪ್ರೋಕ್ಷಿಸಿದರು ಅಂತಾದರೆ ಯಾವುದೇ ರೀತಿಯ ರೋಗ ರುಜಿನಗಳು ಅವರಿಂದ ದೂರವಾಗುತ್ತದೆ. ಹಾಗೆಂದು ತಡ ಮಾಡುವುದಲ್ಲ, ಮದಕದ ಕೆರೆಯಲ್ಲಿ ಧನ್ವಂತರಿಯಾಗಿರುವ ನಾನು ಶಾಶ್ವತವಾಗಿ ನೆಲೆಯಾಗುತ್ತೇನೆ. ಇತ ಶಿಶುವಿಗೆ ತನ್ನ ವಿದ್ಯೆಯ ಪೃಥ್ವಿಯಲಿ ಬೆಳಗಿ ಬಾಳಲಿ ಶಕ್ತಿ ರೂಪೇಯೇ ಪರಮ ಪಾವನ ಶಕ್ತಿ ಈಕೆಯೇ ಕರುಣ ಮೂರುತಿ ಆದಿ ಶಕ್ತಿಯೋ ಮೇರೆ ಒಳೈತ ಕೀರ್ತಿ ಸಂಪದ ಭರಿತಳಾಗಿಯೇ ಹರಿಗರಾಧ್ಯರ ತತ್ವ ಬಿತ್ತುತ ಬರುವ ಕಾಲದಿ ಯಮಳ ರುದಿಸಲಿಯೇ ಸರ್ವ ಕೀರ್ತಿಯು ಗಳಿಸಿ ಮೆರೆಯಲಿ ಹರತಿ ನುಡಿದ ಧನ್ವಂತರಿಯು ತೋಷದಿಯೇ ಈ ಪಕ್ಷಿಗಳ ರೆಕ್ಕೆಯಿಂದ ಜಾರಿದಂತ ಅಂಡವು ಮದಕದ ಕೆರೆಗೆ ಬಿತ್ತು. ಅದನ್ನು ಎತ್ತಿಕೊಂಡು ಬಂದಂತ ಪೆಜತನ್ನಾಯರು ತನ್ನ ಮನೆಯಲ್ಲಿರಿಸಿದವರಿದ್ದಾರೆ. ಆ ಸ್ವರ್ಣ ವರ್ಣದ ಅಂಡವೇ ಒಡೆದು ಹೆಣ್ಣು ಶಿಶುವಾಗಿ ಇಲ್ಲಿ ಕಾಣಿಸಿಕೊಂಡಿದ್ದಾಳೆ. ಈ ಲೋಕವನ್ನೇ ಕರುಣೆಯ ಕಣ್ಣಿನಿಂದ ಕಾಣುವಂತಹ ಜಗದಾದಿ ಮಾಯೆಯೇ ಇಂದು ಹೆಣ್ಣು ಶಿಶುವಾಗಿ ಇಲ್ಲಿ ಕಾಣಿಸಿಕೊಂಡಿದ್ದಾಳೆ ಎನ್ನುವುದೇ ಸತ್ಯ. ಧನ್ವಂತರಿಯಾಗಿರುವ ನಾನು ನನ್ನ ಸಕಲ ವಿದ್ಯೆಗಳನ್ನು ದಾರೆ ಎರೆದಿದ್ದೇನೆ. ಮೂರು ಮೂರ್ತಿಗಳ ಸತ್ವವನ್ನು ದಾರೆ ಎರೆದಿದ್ದೇನೆ. ಮುಂದಕ್ಕೆ ಈಕೆಯ ಉದರದಲ್ಲಿ ಅವಳಿ ಮಕ್ಕಳ ಜನನವಾಗುವುದಕ್ಕೆ ಇದೆ. ಆ ಮಕ್ಕಳು ಲೋಕಮುಖದಲ್ಲಿ ಶೂರರಾಗಿಯೋ ಧೀರರಾಗಿಯೋ ಮೆರೆಯುವುದಕ್ಕೆ ಇದ್ದಾರೆ. ಸೂರ್ಯ ಚಂದ್ರಾದಿಗಳು ಇರುವವರೆಗೆ ಅವರ ಹೆಸರು ಅಜರಾಮರವಾಗಿ ಉಳಿಯಲಿ ಎನ್ನುವಂತೆ ಅನುಗ್ರಹಿಸಿ ಪೆಜತನ್ನಾಯರ ಮನೆಯಲ್ಲೇ ಮಗುವನ್ನಿರಿಸಿದ್ದೇನೆ. ಆಶೀರ್ವದಿಸಿ ಪೆಜತನ್ನಾಯರು ಬರುವುದಕ್ಕಿಂತ ಮೊದಲಾಗಿ ಅದೃಶ್ಯನಾಗುತ್ತೇನೆ.